ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಈಗ ನಾನು ನಿಮಗೆ ಇವತ್ತು ತುಂಬ ಒಳ್ಳೆಯ ಕಂಟೆಂಟ್ನ ತೊಗೊಬಂದಿದ್ದೀನಿ. ಈಗೇನು ಕ್ರಿಕೆಟು ಸ್ಟಾರ್ಟ್ ಆಗುತ್ತೆ, 2-3 ದಿನದಲ್ಲಿ ಐ ಥಿಂಕ್ ಸ್ಟಾರ್ಟ್ ಆಗೋಕ್ಕಿದೆ ಕ್ರಿಕೆಟ್. ಓಕೆನಾ? ಈ ಕ್ರಿಕೆಟ್ ಚಾನಲ್ ನೀವೇನಾದರೂ ಮಾಡಿದರೆ ನಿಮಗೆ 100% ತುಂಬ ವ್ಯೂಸ್ ಸಿಗೋ ಚಾನ್ಸಸ್ ಇದೆ. ಈ ಚಾನಲ್ ನೀವು ಸ್ಟಾರ್ಟ್ ಮಾಡಿದರೆ ನಿಮ್ಮದು ತುಂಬ ಸಬ್ಸ್ಕ್ರೈಬರ್ಸಿಗೆ ಏನಾಗ್ತಾರೆ, ಈಗ ನೀವು ಬಂದುಬಿಟ್ಟು ಈ ಚಾನಲ್ ಸ್ಟಾರ್ಟ್ ಮಾಡೋದ್ರಿಂದ ನೀವು ಬಂದುಬಿಟ್ಟು ಪಾಪ್ಯುಲರ್ ಆಗೋ ಚಾನ್ಸಸ್ ಇದೆ, ತುಂಬ ಇದೆ. ಯಾಕಂದರೆ ಈಗ ಕ್ರಿಕೆಟ್ ಸೀಸನ್ ಅಲ್ವಾ, ಎಲ್ಲರೂ ಬಂದುಬಿಟ್ಟು ಯೂಟ್ಯೂಬಲ್ಲಿ ನೋಡ್ತಾರೆ ಕ್ರಿಕೆಟ್ ಬಗ್ಗೆ ಏನಾದರೂ. ಸೊ ಈಗೆಲ್ಲ ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲ, ಬೇಗ ಸ್ಟಾರ್ಟ್ ಮಾಡಿ ಚಾನಲ್ದು. ನಿಮ್ದು ಏನಾದರೂ ಹಳೆ ಚಾನಲ್ ಇದ್ದರೆ ನೀವು ಅದರಲ್ಲೇ ಬೇಕಿದ್ರೆ ನೇಮ್ನ ಚೇಂಜ್ ಮಾಡಿಕೊಂಡು ನಿಮ್ಮ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು. ನಿಮ್ಮದು ಒಂದು ಸ್ವಲ್ಪ ವ್ಯೂಸ್ ಬರ್ತಾ ಇದೆಯಾ, ಓಕೆನಾ? ಅದನ್ನು ನೀವು ಈಗ ಏನು ಮಾಡ್ಬೋದು, ಅದೇ ಚಾನಲಲ್ಲಿ ನೀವು ನಿಮಗೆ ಕ್ರಿಕೆಟ್ ಚಾನಲ್ ಮಾಡೋಕ್ಕೆ ಇಷ್ಟ ಇದೆ ಅಂದರೆ ನೀವು ಅದೇ ಚಾನಲ್ನ ನೇಮ್ ಚೇಂಜ್ ಮಾಡಿಬಿಟ್ಟು ಬೇಕಿದ್ದರೆ ಕ್ರಿಕೆಟ್ ಚಾನಲ್ಲಾಗಿ ಮಾಡ್ಕೋಬೋದು. ಓಕೆನಾ ಗೈಸ್? ನಾನು ಫುಲ್ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಅದು ಕ್ಯಾಟಗರಿ ಏನು ಇಡಬೇಕಂತನೂ ಹೇಳ್ತೀನಿ, ಅದ್ರ ಕೀವರ್ಡ್ಸ್ನು ಏನು ಇಡಬೇಕಂತ ನಿಮಗೆ ಹೇಳ್ತೀನಿ. ಓಕೆನಾ ಗೈಸ್? ಸೊ ನೀವು ಕ್ಯಾಟಗರಿ ಏನು ಇಡ್ಬೋದು ಅಂದರೆ ಕ್ರಿಕೆಟ್ ಚಾನಲ್ದು ನೀವು ಸ್ಪೋರ್ಟ್ಸ್ ಕ್ಯಾಟಗರಿ ಇಡ್ಬೋದು. ನಿಮ್ಮ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ನೀವು ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ಸ್ಪೋರ್ಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ನಿಮ್ಮ ಕ್ಯಾಟಗರಿ ಆಯಿತು, ನಿಮ್ಮದು ಕ್ಯಾಟಗರಿದು ಕೆಲಸ ಮುಗೀತು. ಓಕೆನಾ? ಕೀವರ್ಡ್ಸ್ ನೀವು ಏನು ಹಾಕಬೇಕು, ನಿಮ್ಮದು ಸೆಟ್ಟಿಂಗ್ ಕೀವರ್ಡ್ಸ್ ಇರುತ್ತಲ್ಲ, ಅದು ಮೇಯ್ನು ಸೆಟ್ಟಿಂಗ್. ಆ್ಯಕ್ಚುಲಿ ನಿಮ್ಮದು ಕೀವರ್ಡ್ಸ್ ಹಾಕಿಲ್ಲ ಅಂದರೆ ನಿಮ್ಮದು ಆಡಿಯನ್ಸ್ ಹತ್ರ ರೀಚ್ ಆಗೋಲ್ಲ. ನೀವು ನೇಮ್ ಚೇಂಜ್ ಮಾಡಾದ್ಮೇಲೆ ಬೇಕಿದ್ರೆ ಕೀವರ್ಡ್ಸ್ನ ಹಾಕ್ಕೋಬೋದು. ನಾನು ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡ್ತೀನಿ ಏನು ಕೀವರ್ಡ್ಸ್ ಅಂತ. ನಾನಿಲ್ಲಿ ನಿಮಗೆ ಇಲ್ಲಿ ಹಾಕ್ತಾಯಿದ್ದೀನಿ ಫೋಟೋ, ಏನು ಕೀವರ್ಡ್ಸನ್ನ ನೀವು ಹಾಕ್ಬೋದಂತ. ಈ ಕೀವರ್ಡ್ಸ್ನ ನೀವು ಬಂದುಬಿಟ್ಟು ಹಾಕ್ಕೋಬೋದು ನಿಮ್ಮ ಚಾನಲ್ಗೆ. ಓಕೆನಾ? ನಿಮ್ಮದು ಏನು ನಿಮ್ಮದು ಚಾನಲ್ ಬಟ್ ನೇಮ್ನು ಕೂಡ ಈ ಕೀವರ್ಡ್ಸ್ ಹಾಕಿದರೆ ಸಾಲದು, ಬಟ್ ನಿಮ್ಮ ನೇಮ್ನು ಕೂಡ ಹಾಕಬೇಕು. ಓಕೆನಾ? ಕೀವರ್ಡ್ಸಲ್ಲಿ ಉಲ್ಟಾ ಪಲ್ಟಾ ಮಾರಿ ನಿಮ್ಮ ನೇಮ್ನ ಬರಿಬೋದು. ಆ್ಯಂಡ್ ನಾನು ನಿಮಗೆ ಎಲ್ಲಿಂದ ಟಾಪಿಕ್ಸ್ ಸಿಗುತ್ತೆ ಅದನ್ನು ನಾನೀಗ ಹೇಳ್ಕೊಡ್ತೀನಿ ನಿಮಗೆ. ಆ್ಯಂಡ್ ಎಡಿಟ್ನು ಯಾವ ಥರ ಮಾಡ್ಬೋದು, ವಾಯ್ಸ್ ಓವರ್ ಯಾವ ಥರ ಮಾಡ್ಬೋದು ಅಂತಲೂ ನಾನು ನಿಮಗೆ ಈಗ ಹೇಳ್ಕೊಡ್ತೀನಿ ವೀಡಿಯೋದಲ್ಲಿ. ಓಕೆನಾ ಗೈಸ್? ವೀಡಿಯೋದಲ್ಲಿ ಲಾಸ್ಟ್ವರೆಗೂ ಇರಿ. ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಆಮೇಲೆ ಬಂದಿದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಫಸ್ಟು ಗೂಗಲ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಮಾಡಿ. ಫಸ್ಟು ಬಂದುಬಿಟ್ಟು ಪಾಪ್ಯುಲರಲ್ಲಿರೋದು TV9 ಕನ್ನಡ ನ್ಯೂಸ್ ಅಂತಲೇ ನೀವು ಸರ್ಚ್ ಮಾಡಿ. ಓಕೆನಾ? TV9 ನ್ಯೂಸ್ ಕನ್ನಡ ಅಂತ ಹಾಕಿ, ಇಲ್ಲ TV9 ಕನ್ನಡ ನ್ಯೂಸ್ ಅಂತಲೂ ನೀವು ಹಾಕ್ಬೋದು. ಇಲ್ಲಿ TV9 ನ್ಯೂಸ್ ಕನ್ನಡ ಅಂತ ಹಾಕ್ತಾಯಿದ್ದೀನಿ. ಓಕೆನಾ ಗೈಸ್? ಸೊ ಇದನ್ನು ಹಾಕ್ಬಿಟ್ಟು ಸರ್ಚ್ ಮಾಡಿ. ಸೊ ನೀವು ನೋಡ್ಬೋದು ಇಲ್ಲಿ ಒಂದು ಸ್ಟಾರ್ಟಿಂಗಲ್ಲಿ ಚೂರು ಕೆಳಗೆ ಸ್ಕ್ರಾಲ್ ಮಾಡಿದರೆ ನಿಮಗೊಂದು ವೆಬ್ಸೈಟ್ ಕಾಣುತ್ತೆ, ಇಲ್ಲಿ TV9 ಕನ್ನಡ ಅಂತ. ಓಕೆನಾ? ಒಂದು ಸಲ ನಿಮಗೆ ಮಾರ್ಕ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ ಗೊತ್ತಾಗಿಲ್ಲ ಅಂದರೆ. ಸೊ ಬ್ಯಾಕ್ ಬರ್ತೀನಿ. ಇಲ್ಲಿ ನೋಡಿ, ನೀವು ಈ ಥರ TV9 ಕನ್ನಡ ನ್ಯೂಸ್ ಅಂತ ಸರ್ಚ್ ಮಾಡಾದಮೇಲೆ ನೀವು ಈ ಥರ ಕೆಳಗಡೆ ಸ್ಕ್ರಾಲ್ ಮಾಡಿ. ಓಕೆನಾ? ಕೆಳಗಡೆ ಸ್ಕ್ರಾಲ್ ಮಾಡಿದರೆ ನಿಮಗೆ ಇಲ್ಲಿ ಸ್ಟಾರ್ಟಿಂಗಲ್ಲೇ TV9 ಕನ್ನಡ ಅಂತ ಇದೆಯಲ್ಲ ನಿಮಗೆ, ನ್ಯೂಸ್ ಲೈವ್ ಅಂತ. ಇದ್ರ ಮೇಲೆ ಸಿಂಪಲಿ ಫಸ್ಟ್ನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ನೇ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿರಬೇಕು ತಾಜಾ ಸುದ್ದಿ, ರಾಜ್ಯ, ಚುನಾವಣೆ, ಕ್ರಿಕೆಟು, ಸಿನಿಮಾ ಅಂತ. ಸಿಂಪಲಿ ನೀವೇನು ಮಾಡಬೇಕು, ಕ್ರಿಕೆಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ರಿಕೆಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಕಾಂಟೆಂಟ್ದು ಬಂದುಬಿಟ್ಟು ಕಮ್ಮಿನೇ ಆಗೋಲ್ಲ, ಅನ್ಲಿಮಿಟೆಡ್ ಕಾಂಟೆಂಟ್. ನೀವು ಎಷ್ಟು ಕಾಂಟೆಂಟ್ ಬೇಕಿದ್ರೂ ಕ್ರಿಯೇಟ್ ಮಾಡ್ಬೋದು. ನೋಡಿದ್ರಲ್ಲ ಗೈಸ್, ಇಲ್ಲಿ ಯಾವುದಾದ್ರೂ ಒಂದು ಮೇಲೆ ನೀವು ಕ್ಲಿಕ್ ಮಾಡಿದರೆ ಅದ್ರ ಬಗ್ಗೆ ಫುಲ್ ಡೀಟೇಲ್ಸಾಗಿ ಬರೆದು ಕೊಟ್ಟಿರ್ತಾರೆ. ನೀವು ಈಸಿಯಾಗಿ ಕಾಪಿ ಮಾಡ್ಕೊಂಡು ನಿಮ್ಮ ನೋಟಲ್ಲಿ ಪೇಸ್ಟ್ ಮಾಡಿಬಿಟ್ಟು ನೀವು ವಾಯ್ಸ್ ರೆಕಾರ್ಡಿಂಗ್ ಈಸಿಲಿ ಮಾಡ್ಬೋದು. ಇದನ್ನೇ ಬೇಕಿದ್ರೆ ನೀವು ಕಾಪಿ ಪೇಸ್ಟ್ ಮಾಡಿಕೊಂಡು ಈಸಿಲಿ ನೀವೇನು ಮಾಡ್ಬೋದು, ವಾಯ್ಸ್ ಓವರ್ನ ಮಾಡ್ಬೋದು. ಇಲ್ಲ ಅಂದರೆ ನೀವೇನು ಮಾಡ್ಬೋದು, ನೀವು ಇದನ್ನು 1-2-3 ಸಲ ಓದ್ಬಿಟ್ಟು ನಿಮ್ಮ ಓನ್ ಕ್ರಿಯೇಟಿವಿಟಿ ಆ್ಯಡ್ ಮಾಡಿಬಿಟ್ಟು ನಿಮ್ಮ ಓನಾಗಿ ನೀವು ಸ್ಕ್ರಿಪ್ಟಿಂಗ್ನ ರೆಡಿ ಮಾಡಿಬಿಟ್ಟು ವಾಯ್ಸ್ ಓವರ್ನ ಮಾಡ್ಬೋದು. ಇಲ್ಲ ಅಂದರೆ ನೀವು ಇದನ್ನೇ ಬೇಕಿದ್ರೆ ಕಾಪಿ ಪೇಸ್ಟ್ ಮಾಡಿಕೊಂಡು ನಿಮ್ಮ ನೋಟಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ನೋಟಲ್ಲಿ ಪೇಸ್ಟ್ ಮಾಡಾದ್ಮೇಲೆ ನೀವು ಓದ್ಬೋದು. ಅದು ಯಾವ ಥರ ಅಂತ ನಾನೀಗ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ಬೋದು ಎಷ್ಟಿದೆ ಅಂತ. ನೀವು ತುಂಬ ಇದೆ, ನೀವು ಆರಾಮಾಗಿ ಒಂದು 8-9 ಮಿನಿಟ್ಸ್ ವೀಡಿಯೋನ ನೀವು ಕ್ರಿಯೇಟ್ ಮಾಡ್ಬೋದು ಇದನ್ನು ಹಾಕಿಬಿಟ್ಟು. ಇಷ್ಟು ಏನು ಬರೆದಿದ್ದಾರೆ ಅಷ್ಟರಲ್ಲಿ. ಓಕೆನಾ ಗೈಸ್? ನೋಡಿ, ಇನ್ನೂ ಕೆಳಗೋದ್ರೆ ಇನ್ನು ಫುಲ್ಲು 6ವರೆಗೂ ನಿಮಗೆ ಸಿಗುತ್ತೆ, 6 ಪೇಜಸ್ವರೆಗೂ. ಓಕೆನಾ? ಸೊ ಇಲ್ಲಿ ನೋಡ್ಬೋದು, ನೀವು ಇದನ್ನು ಬೇಕಿದ್ರೆ ಫುಲ್ ಕಾಪಿ ಪೇಸ್ಟ್ ಮಾಡ್ಕೋಬೋದು. ಇದು ಫುಲ್ಲು 6 ಪೇಜಸ್ ಏನಿದೆ ಅದು ಫುಲ್ಲು ಒಂದು 6 ಪೇಜಸ್ಸದ್ದು ಒಂದು ಸ್ಟೋರಿ. ಓಕೆನಾ? ಈಗ ಒಂದು ಕ್ರಿಕೆಟ್ದು ಒಂದು ಸ್ಟೋರಿ. ಓಕೆನಾ? ಇದು ಯಾವ ಥರ ನೀವೀಗ ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಸಿಂಪಲಿ ಕೆಳಗೆ ನಾವು ಹೋಗ್ಬಿಡೋಣ.
ಇಲ್ಲಿ ನೋಡಿ 6 ಅಂತ ಇದೆ, ಲಾಸ್ಟ್ 6ವರೆಗೂ ಇದೆ. ಓಕೆನಾ. ಸೊ ನಾವು ಫಸ್ಟ್ನೇ ಪೇಜಲ್ಲಿ ಬರೋಣ. ಇಲ್ಲಿ ಫಸ್ಟ್ನೇ ಪೇಜಲ್ಲಿ ಬಂದುಬಿಟ್ಟು ನೀವು ನೋಡ್ಬೋದು, ಇಲ್ಲಿ ಅನ್ಲಿಮಿಟೆಡ್ ಕಾಂಟೆಂಟ್ಸ್ ಇದೆ. ಬೇಕಿದ್ರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು, ಈ ಥರ ಕೆಳಗಡೆ ಸ್ಕ್ರಾಲ್ ಮಾಡಿ ತುಂಬ ಸಿಗುತ್ತೆ. ಇಲ್ಲಿ ಲೋಡ್ ಮೋರ್ ಆಪ್ಷನ್ ಅಂತ ಕಾಣಿಸ್ತಿದೆಯಲ್ಲ, ಇಲ್ಲಿ ಲೋಡ್ ಮೋರ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇನ್ನೂ ತುಂಬ ಸಿಗುತ್ತೆ ನಿಮಗೆ ನೋಡೋಕ್ಕೆ. ಓಕೆನಾ. ನೀವು ಈಸಿಯಾಗಿ ಕಾಂಟೆಂಟು ನಿಮಗೆ ಕಮ್ಮಿನೇ ಆಗಲ್ಲ. ಡೈಲಿ ಅಂತೂ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಕ್ರಿಕೆಟ್ ಬಗ್ಗೆ. ಈ ಕ್ರಿಕೆಟ್ ಸ್ಟಾರ್ಟ್ ಆದಮೇಲೆ ಡೈಲಿ ತುಂಬ ಅಪ್ಡೇಟ್ಸ್ ಬರುತ್ತೆ. ನೀವು ಈಸಿಲಿ ಒಂದು ಡೈಲಿಗೆ 2-3 ವೀಡಿಯೋ ಅಂತ ಈಸಿ ನೀವು ಮಾಡ್ಬೋದು. ಓಕೆನಾ. ಈಸಿಯಾಗಿ ಮಾಡ್ಬೋದು. ಈಗ ಕಾಪಿ ಮಾಡೋದು ಯಾವ ಥರ ಅಂತ ನೋಡೋಣ. ಇದು ನೋಡಿ, ಈ ಥರ ಟ್ಯಾಪ್ ಮಾಡಿ ಇಟ್ಕೊಳ್ಳಿ, ಇದು ಕಾಪಿ ಆಗುತ್ತೆ. ಸಿಂಪಲಿ ಕಾಪಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನಾವೇನು ಮಾಡೋಣ, ಇದನ್ನು ನೋಟಲ್ಲಿ ಪೇಸ್ಟ್ ಮಾಡಬೇಕು. ಓಕೆನಾ. ಯಾವ ಥರ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸಿಂಪಲ್ ನೀವೇನು ಮಾಡಿ, ಇದನ್ನು ಇಲ್ಲಿಂದ ನಾವು ಕಾಪಿ ಮಾಡ್ಕೊಳ್ಳೋಣ ಫಸ್ಟು. ಓಕೆನಾ. ಇಲ್ಲಿಂದ ಹಿಡಿದು ಇಲ್ಲಿ ಫಸ್ಟ್ನೇದು ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ನಾವು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಓಕೆನಾ. ಕಾಪಿ ಮಾಡ್ಕೊಂಡಾದ್ಮೇಲೆ ನಿಮ್ಮದು ಫೋನಲ್ಲಿ ನೋಟ್ ಇರುತ್ತಲ್ಲ, ನೋಟ್ನ ಸರ್ಚ್ ಮಾಡ್ಕೊಳ್ಳಿ. ನೋಟ್ನ ಸರ್ಚ್ ಮಾಡ್ಕೊಂಡಾದ್ಮೇಲೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನ್ಯೂ ಪೇಜ್ ತೊಗೊಳ್ಳಿ. ನ್ಯೂ ಪೇಜ್ ತೊಗೊಂಡಾದ್ಮೇಲೆ ಇದು ಕಾಪಿನ ಮಾಡಿದ್ವಲ್ಲ, ಅದನ್ನು ನಾವಿಲ್ಲಿ ಪೇಸ್ಟ್ ಮಾಡೋಣ. ಇನ್ನೂ ಕೆಳಗಡೆ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಇನ್ನೂ ಒಂದು ಪೇಜು ಏನಿದೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಸಿಗುತ್ತಲ್ಲ, ಆ ಪೇಜ್ನೂ ನಾವೇನು ಮಾಡ್ಕೊಳ್ಳೋಣ, ಇಲ್ಲಿಂದ ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆನಾ. ನೀವೇನು ಮಾಡಬೇಕು, ಎಲ್ಲ ಪೇಜಸ್ದು ಬಂದುಬಿಟ್ಟು ಕಾಪಿ ಮಾಡ್ಕೊಳ್ಳಿ. 6 ಪೇಜಸ್ ಇತ್ತಲ್ಲಿ, 6 ಪೇಜಸ್ದು ಬಂದುಬಿಟ್ಟು ನೀವು ಏನು ಮಾಡಬೇಕು, ಇಲ್ಲಿ ಕಾಪಿ ಮಾಡ್ಕೋಬೇಕು. ಇದೇ ಥರ ಸ್ವಲ್ಪ ಸ್ಪೇಸ್ ಕೊಟ್ಟು. ಈಗ ನಾನು 2 ಪೇಜಸ್ದು ಮಾತ್ರ ಕಾಪಿ ಮಾಡಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ಓಕೆನಾ ಗೈಸ್. ಓಕೆ, ಇದು ನಾವು ಪೇಸ್ಟ್ ಮಾಡಾಯಿತು. ಈಗೇನು ಮಾಡಬೇಕು, ಸೊ ಇದೇ ಥರ ಎಲ್ಲ ಪೇಜಸ್ದು ಮಾಡ್ಕೊಳ್ಳಿ. ಇದಾದಮೇಲೆ ನಾವೇನು ಮಾಡೋಣ, ನಿಮ್ಮ ಗೂಗಲಿಂದ ಬೇಕಿದ್ರೂ ಫೋಟೋನ ನೀವು ಡೌನ್ಲೋಡ್ ಮಾಡ್ಬೋದು. ಇಲ್ಲಾಂದರೆ ಇಮೇಜ್ ಸರ್ಚ್ ಮ್ಯಾನ್ ಎಲ್ಲರ ಹತ್ರ ಇರುತ್ತಲ್ಲ, ಸೊ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ತುಂಬ ಹೆಲ್ಪ್ಫುಲ್ ನಿಮಗಿದು ಇಮೇಜ್ ಸರ್ಚ್ ಮ್ಯಾನು. ಗೂಗಲಲ್ಲಿ ಅಷ್ಟು ಈಸಿಯಾಗಿ ಡೌನ್ಲೋಡ್ ಆಗಲ್ಲ. ಇಮೇಜ್ ಸರ್ಚ್ ಮ್ಯಾನಲ್ಲಿ ತುಂಬ ಈಸಿಯಾಗಿ ಡೌನ್ಲೋಡ್ ಆಗುತ್ತೆ. ಸೊ ಇಲ್ಲಿ ಟೈಪ್ ಮಾಡಿ ವಿರಾಟ್ ಕೊಹ್ಲಿ ಇಮೇಜಸ್ಸು, ಇಲ್ಲ ವಿರಾಟ್ ಕೊಹ್ಲಿ ಇಮೇಜಸ್ RCB ಅಂತ ಏನಾದರೂ ಟೈಪ್ ಮಾಡಿ ನಿಮಗೆ ತುಂಬ ಫೋಟೋಸ್ ನೋಡೋಕ್ಕೆ ಸಿಗುತ್ತೆ. ಓಕೆನಾ. ಸಿಂಪಲ್ಲಿ ಇಲ್ಲಿ ಏನು ಮಾಡಬೇಕು, ಫೋಟೋಸ್ನ ಸರ್ಚ್ ಮಾಡಿ ಯಾವುದಾದ್ರೂ ಇಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಇಲ್ಲಿ ನಾನು ವಿರಾಟ್ ಕೊಹ್ಲಿ RCB ಇಮೇಜಸ್ HD ಅಂತ ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಇಮೇಜಸ್ ಇದೆ. ನೀವು ತುಂಬ ಇಮೇಜಸ್ ಇದೆ. ನೀವು ಏನು ನಿಮ್ಮದು ಸ್ಟೋರಿ ಇದೆ ಅದರ ಅಕಾರ್ಡಿಂಗ್ ನೀವು ಇಮೇಜಸ್ನ ಡೌನ್ಲೋಡ್ ಮಾಡಬೇಕು. ಇಲ್ಲಿ ಆ್ಯರೋ ಬಟನ್ ಕಾಣಿಸ್ತಿದೆಯಲ್ಲ ಡೌನ್ಲೋಡ್ದು, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಮೇಜಸ್ ಬಂದುಬಿಟ್ಟು ಈಸಿಲಿ ಗ್ಯಾಲರಿಗೆ ಡೌನ್ಲೋಡ್ ಆಗುತ್ತೆ. ಓಕೆನಾ. ಈ ಥರ ಒಂದೊಂದಾಗಿ ಇಮೇಜಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಬಟ್ ಹಾಗೈಸ್, ಈಗ ಯಾರೆಲ್ಲ ಚಾನಲ್ ಮಾಡಿಲ್ಲ ಬೇಗ ಮಾಡಿ. ಯಾಕಂದರೆ IPL ಸ್ಟಾರ್ಟ್ ಆಗೋಕ್ಕಾಯ್ತು. ತುಂಬ ಜನ ಬಂದುಬಿಟ್ಟು ನೋಡ್ತಾರೆ. ಈಗ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಕ್ರಿಕೆಟಲ್ಲಿ, ಅದೆಲ್ಲ ಈಗ ಯೂಟ್ಯೂಬಲ್ಲೇ ಅಲ್ವಾ ಬಂದು ಸರ್ಚ್ ಮಾಡೋದು ಆಡಿಯನ್ಸು ಏನಿರ್ಬೋದು ಅಂತ ತಿಳ್ಕೊಳ್ಳೋಕ್ಕೆ. ಸೊ ಬೇಗ ಯಾರೆಲ್ಲ ಚಾನಲ್ ಮಾಡಿಲ್ಲ ಬೇಗ ಮಾಡಿ. ಓಕೆನಾ. ಬೇಗ ಮಾಡಿ ಚಾನೆಲ್ಸು. ಸೊ ಈ ಥರ ಬಂದುಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ. ಇಮೇಜಸ್ನ ನಾನು ಒಂದೊಂದಾಗಿ ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ, ಇದನ್ನು ಡೌನ್ಲೋಡ್ ಮಾಡಾಯಿತು. ಸಿಂಪಲಿ ನಾವೇನು ಮಾಡಬೇಕಂದ್ರೆ ಆ್ಯರೋ ಬಟನ್ಸ್ ಮೇಲೆ ಕ್ಲಿಕ್ ಮಾಡಬೇಕಷ್ಟೇ. ಆ್ಯರೋ ಬಟನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಡೌನ್ಲೋಡ್ ಆಗುತ್ತೆ. ಬಟ್ ಇಮೇಜ್ ಸರ್ಚ್ ಮ್ಯಾನ್ ಇಟ್ಕೊಳ್ಳಿ ಎಲ್ಲರ ಹತ್ರ. ಯಾರೆಲ್ಲರ ಹತ್ರ ಇಲ್ಲ ಬೇಕಿದ್ರೆ ನಾನು ಈ ಇಮೇಜ್ ಸರ್ಚ್ ಮ್ಯಾನ್ದು ಲಿಂಕ್ ಕೊಡ್ತೀನಿ. ಇಲ್ಲ ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಇಮೇಜ್ ಅಂತ ಹಾಕಿ ಟೈಪ್ ಮಾಡಿ ಇಮೇಜ್ ಅಂತ ಹಾಕಿದರೆ ಅದು ಇಮೇಜ್ ಸರ್ಚ್ ಮ್ಯಾನ್ ಅಂತ ಆ್ಯಪೇ ಓಪನ್ ಆಗುತ್ತೆ ನಿಮಗೆ. ನೀವು ಅಲ್ಲಿಂದ ಡೈರೆಕ್ಟ್ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ನಾನೀಗ ಚೆಕ್ ಮಾಡ್ತಾಯಿದ್ದೀನಿ. ನೋಡಿ ಚೆನ್ನಾಗಿರೋ ಇಮೇಜಸ್ನ ಚೆಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ನೀವು ನೋಟಿಸ್ ಮಾಡ್ಬೋದು, ಇಲ್ಲಿ ನಿಮಗೆ ವಾಟರ್ ಮಾರ್ಕ್ ಕಾಣಿಸ್ತಿದೆ ಇಮೇಜಲ್ಲಿ. ಯಾವ ಇಮೇಜಲ್ಲಿ ವಾಟರ್ ಮಾರ್ಕ್ ಇದೆ ಆ ಇಮೇಜ್ ಬಂದುಬಿಟ್ಟು ಡೌನ್ಲೋಡ್ ಮಾಡಬೇಡಿ. ಓಕೆನಾ. ನಮ್ಮದಾಯ್ತು ಈಗ ಇಮೇಜ್ ಡೌನ್ಲೋಡ್ ಮಾಡೋ ಕೆಲಸ. ಈಗ ನಾವು ಎಡಿಟಿಂಗ್ ಮಾಡಬೇಕು. ಸೊ ಇನ್ಶಾಟ್ ಅಪ್ಲಿಕೇಶನ್ನ ನಾವು ಓಪನ್ ಮಾಡ್ಕೊಳ್ಳೋಣ ಫಸ್ಟು. ಸೊ ಎಲ್ಲೋಯ್ತು ಇನ್ಶಾಟು ಕೆಳಗೆ. ಓಕೆ, ಇಲ್ಲಿ ಇನ್ಶಾಟ್ ಇದೆ, ಇದನ್ನು ಓಪನ್ ಮಾಡ್ಕೊಳ್ಳೋಣ. ಇದನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ವೀಡಿಯೋ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಾವೀಗ ಫೋಟೋಸ್ ಏನು ಡೌನ್ಲೋಡ್ ಮಾಡಿದ್ವಿ ಎಲ್ಲ ನಮ್ಮ ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಗಿದೆ. ಓಕೆನಾ. ಇದು ಒಂದೊಂದಾಗಿ ನಾವೇನು ಮಾಡೋಣ, ಆ್ಯಡ್ ಮಾಡೋಣ. ಎಷ್ಟು ಇಮೇಜಸ್ನ ನಾವು ಡೌನ್ಲೋಡ್ ಮಾಡಿದ್ವಿ ಅಷ್ಟು ಇಮೇಜಸ್ನು. ಓಕೆನಾ ಗೈಸ್. ಸೊ ಸಿಂಪಲ್ಲಿ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಆ್ಯಡ್ ಮಾಡಾದಮೇಲೆ ಇಲ್ಲಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ನಮ್ಮದು ಬಂದುಬಿಟ್ಟು ಫಸ್ಟು ನಮ್ಮದು ಕ್ಯಾನ್ವಾ ಇದೆಯಲ್ಲ, ಇದು ನಾನು ಮಾರ್ಕ್ ಮಾಡಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ
ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಸೈಜ್ ಬಂದುಬಿಟ್ಟು ಕರೆಕ್ಟಾಗಿ ಫಿಟ್ ಆಗುತ್ತೆ ನಮ್ಮ ಯೂಟ್ಯೂಬ್ಗೆ, ಓಕೆನಾ. ಇಲ್ಲಾಂದರೆ ನೋಡಿ ಈ ಥರ ಗ್ಯಾಪ್ ಆಗುತ್ತೆ, ಮಧ್ಯದಲ್ಲಿ ಬ್ಲ್ಯಾಕ್ ಆ ಥರ ಕಾಣುತ್ತೆ, ಓಕೆನಾ. ಇಲ್ಲಿ ಕ್ರಾಪ್ ಆಪ್ಷನ್ ಇದೆಯಲ್ಲ, ಕ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ಯೂಟ್ಯೂಬ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯೂಟ್ಯೂಬ್ ಮಾರ್ಕ್ ಕಾಣಿಸ್ತಿದೆಯಲ್ಲ ನಿಮಗಿಲ್ಲಿ, ಇದನ್ನು ಸೆಲೆಕ್ಟ್ ಮಾಡಿದರೆ ಫುಲ್ ನಿಮಗೆ ಫಿಟ್ ಆಗುತ್ತೆ ನಮ್ಮದು ಯೂಟ್ಯೂಬ್ ವೀಡಿಯೋಗೆ, ಓಕೆನಾ. ಇಲ್ಲ ಅಂದರೆ ಅಲ್ಲಿ ಸೈಡಲ್ಲಿ ನಮಗೆ ಏನು ಕಾಣುತ್ತೆ, ಬ್ಲ್ಯಾಕ್ ಕಾಣುತ್ತೆ, ಅಷ್ಟು ಚೆನ್ನಾಗಿ ಕಾಣಲ್ಲ, ಫುಲ್ ಆಗಿರಬೇಕು ನೋಡಿ ಈ ಥರ, ಓಕೆನಾ. ನಾನು ಒಂದೊಂದಾಗಿ ಮಾಡ್ತಾ ಹೋಗ್ತೀನಿ. ಕ್ರಾಪ್ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ. ಇಲ್ಲಿ ಕ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಒಂದೊಂದಾಗಿ ಫುಲ್ಲು ಇದು ಸರಿಯಾಗೇ ಇದೆ. ಇದು ನಾವು ಏನು ಮಾಡಬೇಕಂತ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಬೇಕಿದ್ರೆ ಇದಾಗುತ್ತೆ. ಇದೂ ಸರಿಯಾಗೇ ಇದೆ, ಒಂದು ಸಲ ಚೆಕ್ ಮಾಡೋಣ ನಾವು ಆ್ಯಡ್ ಮಾಡಿ ಯೂಟ್ಯೂಬ್ನೇ ಸೆಲೆಕ್ಟ್ ಮಾಡ್ಕೋಬೇಕು ಗೈಸ್, ಯಾಕಂದರೆ ನಾವು ಯೂಟ್ಯೂಬ್ಗೆ ವೀಡಿಯೋ ಮಾಡ್ತಾ ಇರೋದಲ್ವ, ಲಾಂಗ್ ವೀಡಿಯೋ ಮಾಡ್ತಾ ಇರೋದಲ್ವ, ಹಾಗಾಗಿ ನೀವೇನಾದರೂ ಶಾರ್ಟ್ ವೀಡಿಯೋ ಮಾಡೋದಾದರೆ 9:16 ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ರೇಷೋನ, ಓಕೆನಾ. ಈಗ ನಾವು ಯೂಟ್ಯೂಬ್ ಲಾಂಗ್ ವೀಡಿಯೋ ಮಾಡ್ತಾ ಇರೋದಕ್ಕೆ 16:9 ನಾವು ಸೆಲೆಕ್ಟ್ ಮಾಡ್ಕೋತಾ ಇದ್ದೀವಿ, ಓಕೆನಾ ಗೈಸ್. ಸೊ ಒಂದೊಂದಾಗಿ ಥರ ನಾವು ಸೆಲೆಕ್ಟ್ ಮಾಡ್ತಾ ಹೋಗೋಣ. ಯಾವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಂದ್ರೆ ಇಲ್ಲಿ ಕ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಈ ಥರ ಆಪ್ಷನ್ ಸಿಗುತ್ತೆ, ಯೂಟ್ಯೂಬು, ಟಿಕ್ಟಾಕು, ಇನ್ಸ್ಟಾಗ್ರಾಮ್, ಈ ಥರ ನಾವು ಯೂಟ್ಯೂಬ್ನ ಸೆಲೆಕ್ಟ್ ಮಾಡ್ಕೋಬೇಕು, ಓಕೆನಾ. ಕ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಡಿಟಿಂಗ್ಗೆ. ಆ್ಯಂಡ್ ಗೈಸ್ ನಾನು ಕೀವರ್ಡ್ಸ್ ನಿಮ್ಗೆ ಏನೆಲ್ಲ ಕೊಟ್ಟಿದ್ದೆ ಆ ಕೀವರ್ಡ್ಸ್ನ ಆ್ಯಡ್ ಮಾಡಿ, ಆ ಕೀವರ್ಡ್ಸ್ನ ನೀವು ಆ್ಯಡ್ ಮಾಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆಡಿಯನ್ಸ್ ಹತ್ರ ರೀಚ್ ಆಗೋದಕ್ಕೆ, ಓಕೆನಾ ಗೈಸ್. ಕೀವರ್ಡ್ಸ್ನ ಮಾತ್ರ ಹಾಕೋದು ಮರಿಬೇಡಿ. ಆ್ಯಂಡ್ ನಿಮ್ಮ ನೇಮ್ ಏನು ಚೇಂಜ್ ಮಾಡಿರ್ತೀರ, ಇಲ್ಲ ನಿಮ್ಮದು ಹಳೆ ಚಾನಲ್ ಇದೆಯಾ ಅದೇ ಚಾನಲಲ್ಲಿ ನೀವು ಬೇಕಿದ್ದರೆ ನೇಮ್ ಚೇಂಜ್ ಮಾಡಿಕೊಂಡು ವೀಡಿಯೋಸ್ನ ಪೋಸ್ಟ್ ಮಾಡ್ಬೋದು, ಏನು ಪ್ರಾಬ್ಲಮ್ ಏನಾಗಲ್ಲ. ಬಟ್ ಕೀವರ್ಡ್ಸ್ನ ಚೇಂಜ್ ಮಾಡಬೇಕು. ನೀವೇನು ನೇಮ್ ಚೇಂಜ್ ಮಾಡಿರ್ತೀರಲ್ಲ ಆ ನೇಮ್ದು ಕೀವರ್ಡ್ಸ್ನ ಚೇಂಜ್ ಮಾಡಬೇಕು. ಈಗ ನಾನು ನಿಮಗೆ ಮೆನ್ಷನ್ ಮಾಡಿದ್ನಲ್ಲ ಆವಾಗಲೇ ವೀಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಕೀವರ್ಡ್ಸ್ ಕೊಟ್ಟಿದ್ನಲ್ಲ, ಆ ಕೀವರ್ಡ್ಸ್ ಎಲ್ಲ ಹಾಕಿದ ಮೇಲೆ ಆಮೇಲೆ ಬೇಕಿದ್ರೆ ನೀವು ಏನು ಮಾಡ್ಬೋದಂದರೆ ನಿಮ್ಮದು ನೇಮ್ ಏನು ನೀವು ಚೇಂಜ್ ಮಾಡಿರ್ತೀರಲ್ಲ ಆ ನೇಮ್ದು ಕೀವರ್ಡ್ಸ್ನ ಹಾಕಿ ಅದೇ ನೇಮ್ನ ಅಲ್ಲಿ ಬರೀರಿ, ಸ್ಪೇಸ್ ಕೊಟ್ಟು ಬರೀರಿ, ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಬರೀರಿ, ಓಕೆನಾ ಗೈಸ್. ಅದಾದಮೇಲೆ ಈಗ ನಾವು ಇಲ್ಲಿ ಇದನ್ನು ಆ್ಯಡ್ ಮಾಡೋಣ, ಆ್ಯನಿಮೇಷನ್ನ, ಓಕೆನಾ. ಇಲ್ಲಿ ಫೋಟೋದು ನಾವು ಫುಲ್ ಎಲ್ಲ ಸೆಟ್ ಮಾಡಾಯಿತು ಯೂಟ್ಯೂಬ್ಗೆ ಲಾಂಗ್ ವೀಡಿಯೋಗೆ. ಈಗ ನಾವು ಏನು ಮಾಡಬೇಕಿಲ್ಲಿ ಆ್ಯನಿಮೇಷನ್ನ ಆ್ಯಡ್ ಮಾಡಬೇಕು. ಸೊ ನಿಮಗೆ ಇಲ್ಲಿ ಮತ್ತು ಕಾಂಬೋ ಮತ್ತು ಇನ್ನೊಂದು ಯಾವುದು ಲೂಪ್ ಅಂತ ಇದೆ, ನೀವು ಯಾವುದ್ರಲ್ಲಿ ಬೇಕಿದ್ರೂ ಸೆಲೆಕ್ಟ್ ಮಾಡ್ಕೋಬೋದು ಆ್ಯನಿಮೇಷನ್ನ, ಓಕೆನಾ ಗೈಸ್. ಇನ್ನಲ್ಲಾಯಿತು, ಔಟಲ್ಲಾಯಿತು, ಇಲ್ಲ ಲೂಪಲ್ಲಾದರೂ ಆಯಿತು, ಇಲ್ಲ ಕಾಂಬೋದಲ್ಲಾದರೆ ಆಯಿತು, ಓಕೆನಾ ಗೈಸ್. ಇಲ್ಲಿ ನಾನು ನೋಡಿ ಇಲ್ಲಿ ಮಾರ್ಕ್ ಮಾಡ್ತಿದ್ದೀನಲ್ಲ ಆ್ಯನಿಮೇಷನ್ನು, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಯಾವ ಆ್ಯನಿಮೇಷನ್ ಫಿಟ್ ಅನಿಸುತ್ತೆ, ನಿಮಗೆ ಇಷ್ಟ ಆಗುತ್ತೆ ಅದ್ರ ಅಕಾರ್ಡಿಂಗ್ ನೀವು ಒಂದೊಂದು ಆ್ಯನಿಮೇಷನ್ನ ಆ್ಯಡ್ ಮಾಡ್ಬೋದು. ಇಲ್ಲ ನಮಗೆ ಆ್ಯನಿಮೇಷನ್ ಬೇಡ, ನಾನು ಪ್ಲೇನಾಗೇ ಇರೋಕ್ಕೆ ಬಿಡ್ತೀನಿ ಅಂದರೆ ನೀವು ಪ್ಲೇನಾಗೇ ಇರೋಕ್ಕೆ ಬಿಡ್ಬೋದು. ಇಲ್ಲ ಆ್ಯನಿಮೇಷನ್ ಆ್ಯಡ್ ಮಾಡೋದಾದರೆ ಆ್ಯನಿಮೇಷನ್ ಆ್ಯಡ್ ಮಾಡಿದರೆ ಏನಂದರೆ ಇದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ವೀಡಿಯೋ ಅಟ್ರಾಕ್ಟಿವ್ ಆಗಿರುತ್ತೆ. ನೀವು ಆ್ಯನಿಮೇಷನ್ ಆ್ಯಡ್ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ, ಯಾಕಂದರೆ ನೀವು ಬರೀ ವಾಯ್ಸ್ ಓವರ್ ಮಾಡ್ತಾ ಇರೋದಲ್ವಾ. ಸೊ ಪ್ಲೇನಾಗಿದ್ದರೆ ಏನು ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ನೀವು ಬಂದುಬಿಟ್ಟು ಆ್ಯನಿಮೇಷನ್ ಹಾಕಿದ್ರೆ ಒಂದು ಸ್ವಲ್ಪ ಆದರೂ ಅಟ್ರಾಕ್ಟಿವ್ ಆಗಿರುತ್ತೆ, ಚೆನ್ನಾಗಿರುತ್ತೆ ವೀಡಿಯೋ ನೋಡೋಕ್ಕೆ, ಆಡಿಯನ್ಸ್ಗಳು ಇನ್ನೂ ಚೆನ್ನಾಗಿ ನೋಡ್ತಾರೆ ವೀಡಿಯೋನ, ಓಕೆನಾ ಗೈಸ್. ಇನ್ನು ನಾನು ಹಾಕ್ತಾಯಿದ್ದೀನಿ ಆ್ಯನಿಮೇಷನ್ಸ್ಗಳು. ನಾನು ಜಾಸ್ತಿ ಕಾಂಬೋದಲ್ಲಿ ತಗೊಟ್ಟಿದ್ದೀನಿ ಆ್ಯನಿಮೇಷನ್ಸು, ಯಾಕಂದರೆ ಕಾಂಬೋದಲ್ಲಿ ಚೆನ್ನಾಗಿರೋದು ಆ್ಯನಿಮೇಷನ್ಸ್ಗಳು ಇರ್ತವೆ, ಓಕೆನಾ. ಓಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ, ಇದಕ್ಕೂ ಆ್ಯಡ್ ಮಾಡ್ತಾಯಿದ್ದೀನಿ ಒಂದೊಂದಾಗಿ, ಓಕೆ. ನೋಡಿ ಈ ಥರ ನೀವು ಒಂದೊಂದು ಹಾಕಿಬಿಟ್ಟು ಬೇಕಿದ್ದರೂ ಟ್ರೈ ಮಾಡಿಬಿಟ್ಟು ನಿಮ್ಗೆ ಯಾವ ಆ್ಯನಿಮೇಷನ್ ಇಷ್ಟ ಆಗುತ್ತೆ ಆ ಆ್ಯನಿಮೇಷನ್ನ ಹಾಕ್ಕೋಬೋದು. ನೀವು ಏನಾದರೂ ಕೈನ್ ಮಾಸ್ಟರಲ್ಲಿ ಎಡಿಟ್ ಮಾಡ್ತೀರಾ ಅದರಲ್ಲೂ ಕೂಡ ನಿಮಗೆ ಆ್ಯನಿಮೇಷನ್ಸು ಸಿಗುತ್ತೆ. ಬಟ್ ಇನ್ನೊಂದು ಗೈಸ್, ನೀವು ಕೈನ್ ಮಾಸ್ಟರಲ್ಲಿ ಏನಾದರೂ ಎಡಿಟ್ ಮಾಡಿದರೆ ಅದರಲ್ಲಿ ನಿಮಗೆ ಒಂದು ಸ್ಪೆಷಲ್ ಆ್ಯನಿಮೇಷನ್ ಇದೆ, ಅದು ಯಾವುದಂದರೆ ನ್ಯೂಸ್ ಟೈಪ್ ಆ್ಯನಿಮೇಷನು, ಅದು ನಿಮಗೆ ತುಂಬ ಯೂಸ್ ಆಗುತ್ತೆ. ಅದಾದಮೇಲೆ ನೋಡಿ ಗೈಸ್, ಆ್ಯನಿಮೇಷನ್ ಕೆಲಸ ಎಲ್ಲ ಆದಮೇಲೆ ನಾವು ರಿಕಾರ್ಡಿಂಗ್ ಓಪನ್ ಮಾಡ್ಕೊಳ್ಳೋಣ. ನಮ್ಮದು ಏನು ಫೋನ್ ರಿಕಾರ್ಡರ್ ಇದೆ ಅದನ್ನೇ ಓಪನ್ ಮಾಡಿಕೊಂಡು ಇಲ್ಲಿ ಸಿಂಪಲಿ ಆನ್ ಮಾಡ್ಕೊಳ್ಳೋಣ, ಓಕೆನಾ. ಆನ್ ಮಾಡಿಕೊಂಡು ನೀವು ಏನು ಆನ್ ಮಾಡಿಕೊಂಡು ಸಿಂಪಲಿ ನೀವು ಬ್ಯಾಕ್ ಹೋಗಬೇಕು, ಓಕೆನಾ. ಬ್ಯಾಕ್ ಹೋದರೆ ಏನಾಗುತ್ತೆ, ನಿಮ್ಮದು ಈ ಫೋನ್ ರಿಕಾರ್ಡರ್ ಏನಿರುತ್ತೆ ಅದು ರಿಕಾರ್ಡಿಂಗ್ ಆಗ್ತಾನೆ ಇರುತ್ತೆ, ಅದು ನಿಲ್ಲಲ್ಲ, ಓಕೆನಾ. ನಾವು ಈಗ ಎಡಿಟಿಂಗ್ ಆ್ಯಪಲ್ಲಿ ರಿಕಾರ್ಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ನೋಡಿಕೊಂಡು ಹೇಳಬೇಕಲ್ಲ. ಸೊ ಅದಕ್ಕೆ ನಮ್ಮದು ಫೋನ್ ರಿಕಾರ್ಡಿಂಗಲ್ಲಿ ನಾವು ರಿಕಾರ್ಡ್ ಮಾಡಬೇಕು. ಸೊ ನೋಡಿ ನೀವು ಇಲ್ಲಿ ನೋಡ್ಬೋದು ನಮ್ಮ ರಿಕಾರ್ಡಿಂಗ್ ಆನ್ ಇದೆ, ರಿಕಾರ್ಡರು ಕೇಳಿಸ್ತಿರ್ಬೇಕು ನಿಮಗೆ, ಅಂದರೆ ಸಾರಿ ಕೇಳಿಸ್ತಾ ಇರೋದಲ್ಲ,
ಆನ್ ಆಗಿದೆ ಅಂತ ತೋರಿಸ್ತಾ ಇದೆ ಇಲ್ಲಿ ನಿಮಗೆ ರಿಕಾರ್ಡರು. ನಾವು ಈಸಿಲಿ ಇವಾಗ ಏನು ರಿಕಾರ್ಡ್ ಮಾಡಿದರೂ ಫೋನ್ ಬಂದುಬಿಟ್ಟು ರೆಕಾರ್ಡ್ ಮಾಡಿಕೊಡುತ್ತೆ. ಓಕೆನಾ. ಸೊ ನಾವು ಬ್ಯಾಕ್ ಹೋಗ್ಬಿಟ್ಟು ನೋಟಲ್ಲಿ ಹೋಗೋಣ. ನೋಟಲ್ಲಿ ಹೋಗ್ಬಿಟ್ಟು ನಾವು ಏನು ಇಲ್ಲಿ ಪೇಸ್ಟ್ ಮಾಡಿದ್ವಿ ಇದನ್ನು ನೋಡಿಕೊಂಡು ನೀವು ಓದಬೇಕು. ಓಕೆನಾ. ಓದಿದ್ರೆ ಅದು ರಿಕಾರ್ಡು ಆಗುತ್ತೆ ಆಟೋಮೆಟಿಕ್ಕಾಗಿ. ಓಕೆನಾ ಗೈಸ್. ನೀವು ನೋಡಿಕೊಂಡು ಈ ಥರ ಲೈಕ್ ವಿರಾಟ್ ಕೊಹ್ಲಿ ಈ ಸಲ RCB ಡಬಲ್ ಧಮಾಕ. ವಿರಾಟ್ ಕೊಹ್ಲಿ ಸೀಸನ್ 17ರಲ್ಲಿ RCB ಕಪ್ ಗೆಲ್ಲಲಿದೆ ಎಂದು ವಿರಾಟ್ ಕೊಹ್ಲಿ ವಿಶ್ವಾಸ ವ್ಯಕ್ತಪಡಿಸಿದೆ ಅಂತ ನೀವೇನಾದರೂ ಓದ್ಬೋದು. ಓಕೆನಾ. ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಓದ್ಬೋದು. ಇಲ್ಲ ಅಂದರೆ ನೀವು ಏನು ಮಾಡ್ಬೋದು ಅಂದರೆ ಇದನ್ನು 2-3 ಸಲ ಓದ್ಕೊಳ್ಳಿ. ಓದ್ಕೊಂಡಾದಮೇಲೆ ನಿಮ್ಮ ಅಕಾರ್ಡಿಂಗ್ ನೀವು ಓನಾಗಿ ಹೇಳ್ಬೋದು. ಈಗ ಒಂದು ಸಲ ನೀವು ಸ್ಟೋರಿನ ಓದಾದ್ಮೇಲೆ ನಿಮಗೆ ಮೈಂಡಲ್ಲಿ ಇರುತ್ತಲ್ಲ ಅದೇ ಸ್ಟೋರಿ, ಆಗ ಅದನ್ನು ನೀವು ಹೇಳ್ಬೋದು ರೆಕಾರ್ಡಿಂಗಲ್ಲಿ. ಓಕೆನಾ ಗೈಸ್. ಈ ಥರ ರೆಕಾರ್ಡ್ ಮಾಡ್ಕೊಳ್ಳೋದು. ರೆಕಾರ್ಡಿಂಗ್ ಈ ಥರ ಮಾಡಾದಮೇಲೆ ಈಗ ನಾವೇನು ಮಾಡಬೇಕು, ಇದನ್ನು ಸ್ಟಾಪ್ ಮಾಡಾದಮೇಲೆ ಈ ರೆಕಾರ್ಡಿಂಗ್ನ ಯಾವ ಥರ ನಮ್ಮ ವೀಡಿಯೋಗೆ ಆ್ಯಡ್ ಮಾಡೋದಂತನೂ ನಿಮಗೆ ಹೇಳ್ಕೊಡ್ತೀನಿ. ಸೊ ಸಿಂಪಲಿ ಈಗ ಏನು ಮಾಡೋಣ, ನಾವು ಬ್ಯಾಕ್ ಹೋಗೋಣ. ನಾವು ಎಡಿಟಿಂಗ್ ಆ್ಯಪಿಗೆ ಹೋಗೋಣ. ಓಕೆನಾ. ಸೊ ಎಡಿಟಿಂಗ್ ಆ್ಯಪಿಗೆ ಬಂದಾದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರಬೇಕು, ಸಾಂಗ್ ಆಪ್ಷನ್, ಮ್ಯೂಸಿಕ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಅದು ಓಪನ್ ಮಾಡಾದಮೇಲೆ ಇಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನೋಡಿ ನಾವು ಈಗ ಏನು ರಿಕಾರ್ಡಿಂಗ್ ಮಾಡಿದ್ವಿ ನ್ಯೂ ರಿಕಾರ್ಡಿಂಗು ಇಲ್ಲಿ ನಿಮಗೆ ಶೋ ಆಗ್ತಿದೆ. ನಾವು 1 ನಿಮಿಷ 43 ಸೆಕೆಂಡು ರಿಕಾರ್ಡಿಂಗ್ ನಾವು ಮಾಡಿದ್ವಿ. ಇಲ್ಲಿ ನ್ಯೂ ರಿಕಾರ್ಡಿಂಗ್ 6 ಅಂತ ತೋರಿಸ್ತಿದೆಯಲ್ಲ, ಇದನ್ನು ನಾವು ಯೂಸ್ ಮಾಡಬೇಕು. ಓಕೆನಾ. ಇಲ್ಲಿ ಯೂಸ್ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ವಿಡಿಯೋಗೆ ಅದು ಆ್ಯಡ್ ಆಗುತ್ತೆ. ನೀವು ಏನೆಲ್ಲ ಮಾತಾಡಿದ್ರಿ ಅದೆಲ್ಲ ಇದಕ್ಕೆ ಆ್ಯಡ್ ಆಗುತ್ತೆ. ಈ ಥರ ಬಂದುಬಿಟ್ಟು ವಿಡಿಯೋನ ನೀವು ಮಾಡ್ಕೋಬೋದು. ಓಕೆನಾ. ಮಾಡಿಬಿಟ್ಟು ನೀವು ಪೋಸ್ಟ್ ಮಾಡ್ಬೋದು ಈಸಿಯಾಗಿ. ಬಟ್ ಯಾರೆಲ್ಲ ಬೇಗ ಚಾನಲ್ ಮಾಡಿಲ್ಲ, ಬೇಗ ಮಾಡಿ ಒಂದು ಬೆಸ್ಟ್ ಕಾಂಟೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನ್ಯೂಸ್ ಯಾರಿಗೆ ತಾನೇ ಇಷ್ಟ ಇಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ನೋಡ್ತಾರೆ ಕ್ರಿಕೆಟು. ಎಲ್ಲರಿಗೂ ತುಂಬ ಇಷ್ಟ. ಓಕೆನಾ. ಇಲ್ಲಿ ನೋಡಿ ಗೈಸ್, ಇಲ್ಲಿ ವಾಟರ್ ಮಾರ್ಕ್ ರಿಮೂವ್ ಮಾಡೋಕ್ಕೆ ಅಲ್ಲಿ ಸಿಂಪಲಿ ಫ್ರೀ ರಿಮೂವ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ರಿಮೂವ್ ಆಗುತ್ತೆ ವಾಟರ್ ಮಾರ್ಕ್ ಬಂದುಬಿಟ್ಟು. ಅದಾದಮೇಲೆ ರಿಮೂವ್ ಆದಮೇಲೆ ನೀವು ಸಿಂಪಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡಿಕೊಂಡು ಅದಾದಮೇಲೆ ನೀವು ಬಂದುಬಿಟ್ಟು ಪೋಸ್ಟ್ ಮಾಡ್ಕೋಬೋದು. ಓಕೆನಾ ಗೈಸ್. ಯಾರೆಲ್ಲ ಚಾನಲ್ ಮಾಡಿಲ್ಲ ಬೇಗ ಮಾಡಿ. ಓಕೆನಾ. ಕ್ರಿಕೆಟ್ ಎಲ್ರಿಗೂ ತುಂಬ ಇಷ್ಟ. ಇನ್ಫ್ಯಾಕ್ಟ್ ನನಗೂ ತುಂಬ ಇಷ್ಟ ಕ್ರಿಕೆಟ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.